ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರಗುಪ್ಪ ನಗರದ ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ವೈದೇಹಿ ಆಸ್ಪತ್ರೆ ಬೆಂಗಳೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆಗಳ ಸಹಯೋಗದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಶಕೀಬ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಆರೋಗ್ಯಕರ ವಾತಾವರಣವನ್ನು ನಿರ್ಮಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿತ್ತು. ನೊಂದವರ ಬಡವರ ಆರೋಗ್ಯದ ಪರೀಕ್ಷೆಯನ್ನು ಬೆಂಗಳೂರಿನ ಉನ್ನತ ಗುಣಮಟ್ಟದ ಆಸ್ಪತ್ರೆಗಳ ವೈದ್ಯರು ತಪಾಸಣೆ ಮಾಡುತ್ತಿರುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ. ಡಾಕ್ಟರ್ ಮಧುಸೂದನ್ ಕಾರಿಗನೂರು ಅವರು ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯವೆಂಬಂತೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿರುವ ಶಾಲಾ ಆಡಳಿತ ಮಂಡಳಿಯವರ ಬಡವರ ಪರ ಕಾಳಜಿಯು ಶ್ಲಾಘನೀಯ ಎಂದಿದ್ದಾರೆ. ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಜರೀನಾ ಶಾಕೀಬ್ ಅವರು ಮಾತನಾಡಿ, ಮನುಷ್ಯನಿಗೆ ಆಯುಷ್ಯ ಎಷ್ಟು ಮುಖ್ಯವೋ ಅದರಂತೆ ಆರೋಗ್ಯವೂ ಕೂಡ ಮುಖ್ಯವಾಗಿದೆ. ನಮ್ಮೂರಿನ ಜನ ದೂರದ ಊರುಗಳಿಗೆ ಆರೋಗ್ಯಕ್ಕಾಗಿ ಅಲೆಯುವುದನ್ನು ತಪ್ಪಿಸಲು ಇಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ನಾಗರಿಕರು ಇದರ ಸೌಲಭ್ಯವನ್ನು ಪಡೆಯಬೇಕು ಎಂದಿದ್ದಾರೆ. ವತಿಯಿಂದ ಈ ದಿನ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ನಮಗೆ ವೈದೇಹಿ ಹಾಸ್ಪಿಟಲ್ ಬೆಂಗಳೂರು ಮತ್ತು ನಮ್ಮ ಸಿರಗುಪ್ಪ ತಾಲೂಕಿನ ಆರೋಗ್ಯ ಆಡಳಿತ ಮಂಡಳಿ ಕಡೆಯಿಂದ ಸಿಬ್ಬಂದಿ ವರ್ಗದವರು ಬಂದಿದ್ದರು. ಹಾಗೆ ಆಯುಷ್ ಆಯುರ್ವೇದಿಕ್ ಹಾಸ್ಪಿಟಲ್ ಕಡೆಯಿಂದ ಆ್ಯಂಡ್ LV ನರ್ಸಿಂಗ್ ಹೋಮ್ ಬಳ್ಳಾರಿ ಅವರ ಕಡೆಯಿಂದ ಎಲ್ಲರ ವತಿಯಿಂದ ಇವತ್ತು ಉಚಿತ ತಪಾಸಣೆಯನ್ನು ಮಾಡಲಾಯಿತು. ಇದರಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ, ಎಲುಬು ಕೀಲುಗಳು ಸಂಬಂಧಪಟ್ಟಂತೆ, ಕಣ್ಣಿನ ರೋಗಗಳಿಗೆ ಹಾಗೂ ಆಯುರ್ವೇದಕ್ಕೆ ತಕ್ಕಂಗೆ ಮೊಣಕಾಲು ನೋವು ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ನಾವು ಜನರಿಗೆ ಹೇಳಬೇಕಾಗಿತ್ತು ಏನೆಂದರೆ, ಇವಾಗಿನ ಜನರಲ್ಲಿ ಬೇಗ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು ಅಂತಂದರೆ ಮಿನಿಮಮ್ ಒನ್ ಟೈಮ್ ಹಾಸ್ಪಿಟ್ಲಿಗೆ ಹೋದರೆ ಮಿನಿಮಮ್ ವಿ ಕ್ಯಾನ್ ಸ್ಪೆಂಡ್ ಲೈಕ್ 2000 to 5000 ಅನ್ನೋ ರೀತಿ ಬಂದಿದೆ. ಸೊ ನನ್ನ ಉದ್ದೇಶ, ನಮ್ಮ ಆಡಳಿತ ಮಂಡಳಿ ಎಲ್ಲ ಉದ್ದೇಶ ಏನಿತ್ತು ಅಂತಂದರೆ, ಹೇಗಾದರೂ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೆಲವೊಂದು ಹಾಸ್ಪಿಟಲ್ ಕಡೆಯಲ್ಲಿ ಮಾತಾಡಿಬಿಟ್ಟು ಈ 2 ದಿನದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಹೆಚ್ಚಿನದಾಗಿ ನಾವು ಮಾಡಿರೋ ಉದ್ದೇಶ ಏನೆಂದರೆ, ಬಡವರಿಗೆ ಅರ್ಥ ಆಗಬೇಕು, ಮೆಡಿಕಲ್ ಹೆಲ್ತ್ ಇಶ್ಯೂಸ್ ಎಲ್ಲ ಏನಿದೆ ಕ್ಲಿಯರ್ ಆಗಬೇಕು, ಆ್ಯಂಡ್ ಬಡವರಿಗೆ ತುಂಬಾ ಹೆಲ್ಪ್ ಆಗಿಬಿಟ್ಟು ಇದರಿಂದ ಅವರಿಗೆಲ್ಲ ಆರೋಗ್ಯ ತಪಾಸಣೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳು ಸೇರಿ ಒಟ್ಟು 285ಕ್ಕೂ ಅಧಿಕ ಜನರ ಹೃದಯ, ಕಿಡ್ನಿ, ನರರೋಗ, ಕ್ಯಾನ್ಸರ್, ಎಲುಬು ಕೀಲು, ಕಣ್ಣಿನ ತಪಾಸಣೆ ಹಾಗೂ ಸಾಮಾನ್ಯ ರೋಗಗಳ ತಪಾಸಣೆ ನಡೆಸಲಾಗಿದ್ದು, ಸಾರ್ವಜನಿಕರಿಂದಲೂ ಕೂಡ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಸಮಾಜಮುಖಿ ಕಾರ್ಯಕ್ಕೆ ಹರ್ಷ ವ್ಯಕ್ತಪಡಿಸಿತು. ಇದೇ ವೇಳೆ ಪ್ರಾಂಶುಪಾಲರು ಆದ ಸ್ಟ್ಯಾನ್ಲಿ, ವೈದೇಹಿ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ಮೋಹಿತ್, ಎಲುಬು ಕೀಲು ರೋಗ ತಜ್ಞ ಡಾಕ್ಟರ್ ರೋಹಾನ್, ಸಾಮಾನ್ಯ ರೋಗಗಳ ತಜ್ಞ ಡಾಕ್ಟರ್ ಅಜಯ್ ರಾಮಕೃಷ್ಣ, ನೇತ್ರ ತಜ್ಞ ಡಾಕ್ಟರ್ ಮಹಂತೇಶ್, ಆಯುಷ್ ಇಲಾಖೆಯ ಡಾಕ್ಟರ್ ಭಾರತಿ ಸೇರಿ ಮತ್ತಿತರರು ಹಾಜರಿದ್ದರು. ಹೊನ್ನೂರಪ್ಪ, ಸಿರಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.